ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿನಿ. ಹಿಂದಿನ ವಿಡಿಯೋಸ್ ಎಲ್ಲ ಹೆಂಗ ಅನಿಸ್ತಾ, ಇಷ್ಟ ಆಗೈತಿ ಅಂತ ಅನ್ಕೊಂಡಿನಿ. ಸಿಲ್ವರ್ ಪರ್ಚೇಸ್ ಮಾಡಿದ್ವಿ, ಒಂದ್ ಸ್ವಲ್ಪ ಪೂಜೆ ಐಟಮ್ಸ್ ತಗೊಂಡಿವಿ. ಫೈನ್. ಇವತ್ತ ಏನಪ್ಪಾ ಅಂತಂದ್ರ ಇವತ್ತ ರೊಟ್ಟಿ ಪಂಚಮಿ ನೋಡ್ರಿ. ಅದ್ರ ಸಲುವಾಗಿನ ಇವತ್ತು ಒಂದಿಷ್ಟು ಅಡಿಗೆ ಮಾಡತ್ತೀನಿ. ನಾನು ಅಮ್ಮ ಒಂಚೂರು ಹಂಚ್ಕೊಂಡೇವಿ. ಅಮ್ಮ ಒಂದ್ ಸ್ವಲ್ಪ ಮಾಡಕತ್ತಾರ, ನಾನು ಒಂದ್ ಸ್ವಲ್ಪ ಮಾಡಕತ್ತೀನಿ. ನಾನು ಹಿಟ್ಟಿನ ಪಲ್ಯ, ಹಿಟ್ಟಿನ ವಡಿ ಮತ್ತೆ 2 ತರ ರೈಸ್ ಮಾಡ್ಬೇಕು ಅನ್ಕೊಂಡಿನಿ. ಒಂದು ಚಿತ್ರಾನ್ನ, ಒಂದು ಮೊಸರನ್ನ. ನೋಡೋಣ ಹೆಂಗ್ ಬರತ್ತ ಅಂತಂದ. ಇದ್ರದ್ದು ರೆಸಿಪಿ ಇನ್ ಡೀಟೇಲ್ ಆಗಿ ನಾ ಏನ್ ತೋರ್ಸುದಿಲ್ಲ. ಸದ್ಯಕ್ಕೆ ಏನೇನ್ ಮಾಡತ್ತೀನಿ ಅಂತಂದ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತ ಎಲ್ಲ ಆಲ್ಮೋಸ್ಟ್ ಶಾರ್ಟ್ ವಿಡಿಯೋದಾಗ ಹಾಕೊಂಡ್ಬಿಡ್ತೀನಿ. ಚೆಕ್ಔಟ್ ಮಾಡ್ರಿ. ಶಾರ್ಟ್ ವಿಡಿಯೋ ಮಾಡ್ಬೇಕು ಇವತ್ತು ಅಂತಂದು ಅನ್ಕೊಂಡೇನಿ. ಒಂದಿಷ್ಟು ರೆಸಿಪಿಗಳನ್ನ ನೋಡೋಣ ಬರ್ರಿ. ಇವತ್ತಿನ ಡೇ ಹಿಂಗಿರುತ್ತ ಅಂತಂದು ಶೇರ್ ಮಾಡ್ತೀನಿ. ಅಂದಾಗ ಏನಪ್ಪಾ ಅಂತಂದ್ರೆ ಇವತ್ತ ನಮ್ಮ ಫ್ಯಾಮಿಲಿ ಎಲ್ಲ ಕೂಡ್ಕೊಂಡು ರೌಂಡ್ ಆಗಿ ಕುಂತು ಊಟ ಮಾಡ್ತೀವಿ ಎಲ್ಲಾರು ಕೂಡಿ. ಏನಪ್ಪ ಹಬ್ಬ ಹರಿದಿನ ಅಂದ್ರೆ ಫ್ಯಾಮಿಲಿನೆಲ್ಲ ಕೂಡಿಸ್ಬಿಡ್ತೈತದ ಒಟ್ಟು. ಅಂದ್ರೆ ನನ್ನ ಮಮ್ಮಿ ಫ್ಯಾಮಿಲಿ, ನಮ್ಮ ದೊಡ್ಡಪ್ಪಾಜಿ, ದೊಡ್ಡಮ್ಮ, ಕಾಕ ಆಂಟಿಗೂ ಫೋನ್ ಹಚ್ಚಿ ಹೇಳಿವಿ ಬರ್ರಿ ಅಂತಂದ. ನೋಡೋಣಪ್ಪ ಅಂದ್ರೆ ಫೈನ್, ಟ್ರೈ ಮಾಡ್ತೀವಿ ಅಂದಾರ. ಆಯ್ತು, ಓಕೆ. ಇವತ್ತಿನ ಡೇ ಹೆಂಗಿರತ್ತಂತಂದ ನೋಡೋಣ. ನಾಷ್ಟಕ್ಕೆ ಇವತ್ತು ಸಿಂಪಲ್ ಆಗಿ ಉಪ್ಪಿಟ್ಟು ಮಾಡ್ಕೊಳಕತ್ತೀನಿ ನೋಡ್ರಿ. ಯಾಕಂದ್ರೆ ಜಾಸ್ತಿ ಏನ್ರ ಬೇರೆ ಬೇರೆ ಸ್ಪೆಷಲ್ ಮಾಡಕತ್ರ ಟೈಮ್ ಭಾಳ ಹಿಡಿತೈತಿ. ಮತ್ತು ಮುಂದಿನ ಕೆಲ್ಸಕ್ಕೆ ಇದಾಗತ್ತಂತಂದು ಸಿಂಪಲ್ ಆಗಿ ಉಪ್ಪಿಟ್ಟು ಮಾಡತ್ತೀನಿ. ನನಗೆ, ನನ್ನ ಹಸ್ಬೆಂಡಿಗೆ, ಅಮ್ಮು ಅಜ್ಜಿ ಮನ್ಯಾಗ ಹಾಕಿ ಆಕಿಗೆ ಬಾ ಅಂದ್ರೆ ಬರ್ಲಿಲ್ಲಕ್ಕೆ ಎಲ್ಲೇ ಇರ್ತೀನಿ ನಾನು ಅಂತಂದ್ಲ. ಫೈನ್. ಇವಾಗ ಮತ್ತು ನನಗೂ ಡಿಸ್ಟರ್ಬ್ ಆಗತ್ತೆ ಬಿಡ್ಲಿಕ್ಕೆ ಎಲ್ಲೇ ಇರಲಿ. ಅನುಷಾನ್ ಹೋದಾರ, ಪವನ್ ಇರ್ತಾನೆ. ಇವತ್ತು ಸಂಡೇ ಎಲ್ಲ ಮನ್ಯಾಗ ಇರ್ತಾರೆ ಅಪ್ಪಾಜಿ ಅತ್ತೆ ಎಲ್ಲರೂ ಇರ್ಲಿ. ಇವತ್ತ ಬರ್ರಿ ಈಗ ಅಡಿಗೆ ಸ್ಟಾರ್ಟ್ ಮಾಡೋಣ. ಇವಾಗ ಮೊಸರನ್ನ ರೆಡಿ ಆಯ್ತು ನೋಡ್ರಿ. ರೆಸಿಪಿ ಅಂತೂ ಮಸ್ತ್ ಬಂದೈತಿ. ಶಾರ್ಟ್ಸ್ ವಿಡಿಯೋದಾಗ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ರಿ. ಇವಾಗ ಬುತ್ತಿ ಕಟ್ಟಿನಿ ನೋಡ್ರಿ. ಇವಾಗ ಇದನ್ನ ಮಮ್ಮಿ ಮನೆ ಕಡೆ ಒಯ್ತೀನಿ. ಏನೇನು ರೆಡಿ ಮಾಡ್ಕೊಂಡಿನಿ ತೋರಿಸ್ತೀನಿ. ಇದು ಹಂಗೆ ಒಯ್ಬಾರ್ದ್ರಿ. ಮೊಸರು ಬುತ್ತಿ, ಮೊಸರನ್ನ ಏನಾರ ಬೇರೆ ಕಡೆ ಬುತ್ತಿ ಕಟ್ಕೊಂಡು ಹೋಗ್ತಿದ್ವಿ ಅಂದ್ರೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಇಟ್ಕೋಬೇಕಂತ ನೋಡ್ರಿ. ಅದು ಸೈಂಟಿಫಿಕ್ ರೀಸನ್ ನನಗೆ ಗೊತ್ತಿಲ್ಲ, ಹಿರಿಯರು ಹೇಳಿದ್ದದ. ನಾನು ಹಂಗೆ ಮಾಡ್ತೀನಿ. ಈಗ ಒಂದು ಸ್ವಲ್ಪ ಉಪ್ಪಿನಕಾಯಿ ಇಟ್ಕೊಂಡು ಕಟ್ತೀನಿ. ಉಪ್ಪಿನಕಾಯಿ ಕಟ್ಟಿದೆ ನೋಡ್ರಿ. ಹಿಟ್ಟಿನ ಪಲ್ಯ, ಹಿಟ್ಟಿನ ವಡಿ ಅಂತಂದು ಏನು ಕರೀತಾರಲ್ಲ, ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳ ಫೇಮಸ್ ಇದೆ. ಇದನ್ನು ರೆಡಿ ಮಾಡಿ ನೋಡ್ರಿ. ಇದ್ರ ರೆಸಿಪಿನೂ ಶಾರ್ಟ್ ವಿಡಿಯೋದಾಗ ಹಾಕಿನಿ, ಚೆಕ್ಔಟ್ ಮಾಡ್ರಿ. ಹಂಗೆ ಮಸ್ತ್ ಬಂದೈತಿ. ಒಂದು ಸ್ವಲ್ಪ ಗಂಟಾಗಿಲ್ಲ, ಅಷ್ಟು ಮಸ್ತ್ ಬಂದೈತಿ ನೋಡ್ರಿ. ಇನ್ ಡೀಟೇಲ್ ಆಗಿ ಈ ರೆಸಿಪಿ ಬೇಕಪ್ಪ ಅಂತಂದ್ರೆ ನಾನು ನೆಕ್ಸ್ಟ್ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಅಪ್ಕಮಿಂಗ್ ಬ್ಲಾಗ್ಸ್ನಾಗ ಈ ರೆಸಿಪಿನ ಶೇರ್ ಮಾಡ್ಕೊತೀನಿ. ಇವಾಗ ಇದು ರೆಡಿ ಇತ್ತು ನೋಡ್ರಿ. ಮ್ಯಾಗ ಎಳ್ಳು ಹಾಕ್ಬೋದಿತ್ತು, ಒಣ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಹಾಕಿನಿ. ಎಳ್ಳು ಯಾಕೆ ಹಾಕಿಲ್ಲ ಅಂದ್ರೆ ಈಗ ಅನುಷನು ಪ್ರೆಗ್ನೆಂಟ್ ಅದಾಳ, ತಿನ್ಬಾರ್ದಂತಾರೆ ಎಳ್ಳು. ಅದ್ರ ಸಲುವಾಗಿನ ಮೇಲೆ ಎಳ್ಳುಗಳೇನು ಹಾಕಿಲ್ಲ. ಮಸ್ತ್ ಬಂದೈತೆ ನೋಡ್ರಿ ರೆಸಿಪಿ. ಲೆಮನ್ ರೈಸು ರೆಡಿ ಐತಿ ನೋಡ್ರಿ. ಮಸ್ತ್ ಆಗೈತಿ ಇದು. ಟೇಸ್ಟ್ ಅಂತೂ ಸೇಮ್ ಮಮ್ಮಿ ಮಾಡ್ದಂಗೆ ಆಗೈತಿ. ಹಸೆಕಾಯಿ ಹಾಕ್ಬೇಕಿತ್ತು, ಬಟ್ ಒಣ ಮೆಣಸಿನ್ಕಾಯಿ ಹಾಕಿ ನೋಡ್ರಿ. ಆದರೂ ಮಸ್ತ್ ಆಗೈತಿ. ಹಸೆಕಾಯಿ ಹಾಕಿದ್ರೆ ಇನ್ನೂ ಮಸ್ತ್ ಆಕೈತಿ. ಹಸೆ ಮೆಣಸಿನ್ಕಾಯಿ ಹೆಚ್ಚು ಹಾಕಿದ್ರೆ ಫೈನ್. ಅದನ್ನೂ ಬಾಕ್ಸಿಗೆ ಹಾಕ್ಕೊಳ್ಳೋಣ ಬರ್ರಿ. ಈಗ ಇಲ್ಲಿ ನೋಡ್ರಿ, ದೇವರಿಗೂ ಎಡಿ ಹಿಡ್ದೀನಿ. ಆ್ಯಕ್ಚುಲಿ ರೊಟ್ಟಿ ಪಂಚಮಿ, ರೊಟ್ಟಿ ಎಲ್ಲ ಮಾಡಿ ಎಡಿ ಹಿಡಿಬೇಕಿತ್ತು. ನಾ ಏನು ಮಾಡೀನಲ್ಲ ಇವತ್ತು ಅದನ್ನು ಎಡಿ ಹಿಡ್ದೀನಿ ನೋಡ್ರಿ. ಮಸ್ತ್ ಫ್ರೆಶ್ ಅಪ್ ಅದ ನೋಡ್ರಿ. ಇವಾಗ ಎಲ್ಲ ಡಬ್ಬಿ ಎಲ್ಲ ಕಟ್ಟಿಟ್ಟಿನಿ. ಈಗ ಮಮ್ಮಿ ಮನೆಗೆ ಹೋಗುನು. ಅಲ್ಲಿ ಒಂದು ಸ್ವಲ್ಪ ಚಪಾತಿ ಮಾಡ್ಬೇಕಂತ ಅವರು ಕರ್ಯಾಕತ್ತಾರ. ಭಾಳ ಹೊತ್ತು ಕರ್ಯಾಕತ್ತ. ಇವಾಗ ಟೈಮ್ ಎಷ್ಟದ್ರಿ? 2 ಗಂಟೆನ? 2:10 ಟೈಮು. ಭಾಳ ಆತು ಟೈಮ್. ಫೈನ್, ಈಗ ಹೋಗುಂ ಬರ್ರಿ. ಚಪಾತಿ ಒಂದು ಆದ್ರೆ ಎಲ್ಲ ಮುಗ್ದಂಗಂತ. ಪಲ್ಯನೂ ಎಲ್ಲ ರೆಡಿ ಮಾಡ್ಕೊಂಡೀನಿ. ಮಮ್ಮಿ ಎಣ್ಗಾಯಿ, ಬದ್ನಿಕಾಯಿ ಮತ್ತು ಕಾಳು ಪಲ್ಯ ಮಾಡ್ರಂತ. ನೋಡೋಣ ಬರ್ರಿ ಏನೇನು ಮಾಡ್ರ. ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತು ಟೈಮ್ ಹೆಂಗೆ ಹೋಗುತ್ತೆ, ನಮ್ಮ ಫ್ಯಾಮಿಲಿ ಜೊತೆ ಟೈಮ್ಸ್ ಹೆಂಗೆ ಸ್ಪೆಂಡ್ ಮಾಡ್ತೀನಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬರ್ರಿ ಹಂಗಾರ ಹೋಗಿ. ಹಾಂ, ಬೇಕಾ ಚಪಾತಿ ಕೊಡು. ಅಡಿಗೆ ಮಾಡತ್ತೀರಿ? ಜ್ವರ ತಪ್ಪ. ಏನ್ ಮಾಡತ್ತೀವ? ಅದು ಒಂದು ಚಪಾತಿ ಎಲ್ಲೈತೆ ಅಡಿಗೆ? ಬೆಸ್ಟ್ ಚಪಾತಿ ಇಷ್ಟು ಅಡಿಗೆ ನೋಡ್ರಿ. ಮೆಣಸಿನ್ಕಾಯಿ ಮತ್ತು
ವಾವ್ ಎಣ್ಗಾಯಿ ಬದ್ನಿಕಾಯಿ ಮಸ್ತ್ ಆಗೈತೆ ನೋಡು, ನೋಡಕ್ಕೆ ಮಸ್ತ್ ಕಾಣಕತ್ತೈತಿ. ಪಚಡಿಗೆಲ್ಲ ರೆಡಿ ಮಾಡ್ಕೊಂಡಾರ ನೋಡ್ರಿ. ಮಡಿಕೆ ಕಾಳನ ಇದು? ವಾವ್ ಮಸ್ತ್ ಆಗೈತೆ ನೋಡು ಮಡಿಕೆ ಕಾಳಲ್ಲೇ. ಅನುಷಾ ಚಪಾತಿ ಬೇಸತ್ತಾವ ನೋಡ್ರಿ, ಅಮ್ಮ ಚಪಾತಿ ಲಟ್ಸತ್ತಾರ. ಇವಾಗ ಎಡಿ ಹಿಡಿಯಾಕಂತಂದು ಪ್ಲೇಟ್ ಮಾಡತ್ತಾವ ನೋಡ್ರಿ ಅನುಷಾ. ಈಗ ಒಂದು 2 ಹಚ್ಚಿದ್ದು ಜೋಳದ ರೊಟ್ಟಿ ಮತ್ತು ಚಪಾತಿ. ಎಣ್ಗಾಯಿ ಬದ್ನಿಕಾಯಿ. ವಾವ್ ಮಸ್ತ್ ಕಾಣತ್ತೆ ನಾವು. ಕಲರ್ ಹೆಂಗಾಗೈತಲ್ಲ ಮೇಲೆ? ಹೌದು, ಕಲರ್ ಚೇಂಜ್ ಆಗೈತಿ. ಓಕೆ. ಮಡಿಕೆ ಕಾಳನೇವ? ಮಡಿಕೆ ಕಾಳು ತೊಗೊಂಡ್ರೆ ಇವಾಗ ಹಿಟ್ಟಿನ ಪಲ್ಯ ನೋಡ್ರಿ, ಹಿಟ್ಟಿನ ವಡಿ. ಪಚ್ಚಡಿ ಬಾರ್ರಿ ಅತ್ತ. ಇದು ಖಾರದ ಮೆಣಸಿನ್ಕಾಯಿ, ಹುರಿದಿದ್ದ ಮೆಣಸಿನ್ಕಾಯಿ. ನಿನ್ನೆ ಫ್ರೆಶ್ ಆಗಿ ಶೇಂಗಾ ಚಟ್ನಿ ಮಾಡ್ಯಾರ ನೋಡ್ರಿ, ಅದನ್ನು ಹಾಕತ್ತಾರ. ಅಗಸಿ ಚಟ್ನಿ. ಬೇಸಿ ಯಾರಿಗೆ ತಿನ್ನಕ್ ಕೊಡ್ತೀವಿ ಚಪಾತಿ? ಮೊಸರನ್ನ. ಚಿತ್ರಾನ್ನ. ಸ್ಮೆಲ್ ಮಸ್ತ್ ಬರೋದಿಲ್ಲ. ಪವನ ಇಲ್ಲ ಇವ ಚಾಕ ಕುಯ್ಯಾರ ಗುಂಡಮ್ಮ ಮೊಬೈಲ್ ತಗೊಂಬ. ಸರಿ ಹಾಕ ರೆಡಿ ಆಯ್ತು ನೋಡ್ರಿ. ಈಗ ಎಡಿ ಹಿಡಿಯೋಣ. ಆತಲ್ಲ ಮತ್ತೇನು ಹಚ್ಚೋದೈತಲ್ಲ? ಇಲ್ಲ ಇಲ್ಲ, ಪವನ್ ಚಾಕ ಮಾಡಿ ಬರ್ತಾನಿಲ್ಲ ಈಗ. ಈಗ ಹಿಂಗೆಲ್ಲ ರೆಡಿ ಮಾಡಿಕೊಂಡು ಓನ್ಯಾಗೆಲ್ಲ ಹಂಚ್ತಾರೆ ನೋಡ್ರಿ ಮನೆಗೆ. ಇದೊಂದು ರೊಟ್ಟಿ ಪಂಚಮಿ ಅಂದರೆ ಇದು ಅವ್ರು ನಮಗೆ ಕೊಡ್ತಾರ, ನಾವು ಅವ್ರಿಗೆ ಕೊಡ್ತೀವಿ. ಈಗ ಅನುಷಾ ಮೇಲೆ ಓನರ್ ಅಂಟ್ರಿಗೆ ಕೊಡಕ್ಕೆ ಹೊಂಟಾವ ನೋಡ್ರಿ. ನೋಡಿಲ್ಲ ಈಗ ನೋಡೋಣ. ನೋಡ್ರಿ ಇಲ್ಲೇ ಹೆದ್ರಾತಿದ್ಲಗಳೇ, ಈಗ ಮತ್ತೆ ಆಟ ಆಡಕತ್ತ. ಹೆಂಗಿತ್ ಪಾಪ? ಏನಿದು? ದೊಡ್ಡಮ್ಮ ದೊಡ್ಡಪ್ಪಜ್ಜಿ ಬಂದ್ರು ನೋಡ್ರಿ. ಪವನ ಊಟ ಮಾಡತ್ತಾನ, ಯಾಕಂದ್ರೆ ಟೈಮ್ ಆಲೇ 3 ಗಂಟೆ ಮೇಲೆ ಆಗೈತಿ. ಹತ್ತಮ್ಮ ಇವಾಗ ನಾವು ಮತ್ತೆ ಅಲ್ಲಿ ಬೇರೆದವ್ರ ಮನೆಗೆ ಹೊಂಟೀವಿ ನೋಡ್ರಿ ಕೊಡಾಕ. ಅವ್ರ ಅಗಳ ಬಂದು ಕೊಟ್ಟೋಗಿದ್ರ, ಅದಕ್ಕೆ ಅವ್ರ ಮನೆಗೆ ಹೊಂಟೀವಿ ಕೊಡಾಕ. ನಮ್ಮ ಮನೆ ಬಸ್ಸು ಅಲ್ಲೇ ಬಾಜು ಬನಿ ಅವ್ರು ಕೊಟ್ಟಿದ್ ನೋಡ್ರಿ. ಹಾಯ್ ಅಲ್ಲ ಯಾರು ಬಂದ್ರು? ಎಲ್ಲ ಅಡಿಗೆ ತಂದಿದ್ವಿ. ರೊಟ್ಟಿ ಕೆಲಸ ಮಾಡಿ ರೊಟ್ಟಿ ತೋರಿ ಏನ್ ಬೇಕು ನಿಂಗೆ? ಮತ್ತ ಜುನಕ ನಾ ಮಾಡೀನಿ. ಇವಾಗೆಲ್ಲ ಊಟ ಮಾಡಾಕತ್ವಿ ನೋಡ್ರಿ. ಮಸ್ತ್ ಆಗಿತ್ತು ಅಡಿಗೆ ಅಂತೂ. ಹಿಂಗೆಲ್ಲರೂ ಕುಂತು ಊಟ ಮಾಡುವಾಗ ಒಂದು 4 ತುತ್ತು ಎಕ್ಸ್ಟ್ರಾನ ಹೋಗುತ್ತಾ ಏನಾರ ಅನ್ರಿ ನೀವು. ಇನ್ನೂ ಅಮೃತ ತಿಂದಂಗೆ ಆಕೈತಿ, ಊಟನೂ ರುಚಿ ಹತ್ತತ್ತ. ಎಲ್ಲ ಅದು ಇದು ಮಾತಾಡ್ಕೊಂತ ಕಾಮಿಡಿ ಮಾಡ್ಕೊಂತ ಊಟ ಮಾಡಾಕತ್ತಿದ್ವಿ. ಹಾಯ್ ಮಾಡ್ಬಿಡ್ರಿ ಎಲ್ಲರೂ. ಅಂಶ ದೊಡ್ಡಮ್ಮ ಹಾಯ್ ಮಾಡಮ್ಮ.
ಇಲ್ಲೇ ಪಾನ್ ರೆಡಿ ಮಾಡಕತ್ತಾರ ನೋಡ್ರಿ. ಊಟ ಅಂತೂ ಮಸ್ತ್ ಆತ. ಊಟ ಹೆಂಗಾದ್ರಿ ದಡಮ ಊಟ ಹೆಂಗಾದ್ರಿ? ಅಮಿತ ಲೈಟ್ ಹಾಕಿ ಇನ್ನೊಂದು ಮಂಗ್ಯ ಅಂತ ಮಾಮಗಳಿಗೆಲ್ಲ ಮಂಗ್ಯ ಪಾಪು ಅನ್ಬಾರ್ದಂಗ. ಮಸ್ತ್ ಬಡೆ ಸೊಪ್ಪು ಹಾಕಿದ್ರ ಸೂಪರ್ ಪಾಪು ಹೆಂಗೈತಿ? ಹಾ ಮುಂದ ಇಲ್ಲಿ ನೋಡು. ಹೆಂಗ್ ಮಾಡ್ತಾರ ನೋಡ. ಅಮ್ಮು ನೋಡ್ರಿಲ್ಲೇ ಅವ್ರ 3 ಮಂದಿ ತಾತಗಳನ್ನ ಎಬ್ಬಿಸಿ ಡ್ಯಾನ್ಸ್ ಮಾಡ್ಸಕತ್ ಬಿಟ್ಟಾಳ. ಎಲ್ಲರಿಗೂ ಫುಲ್ ಖುಷಿ ಆಗ್ಬಿಟ್ಟಿತ್ತ. ಎಂಜಾಯ್ ಮಾಡಿದ್ವಿ ನೋಡ್ರಿ ಒಟ್ಟು. ಮಮ್ಮಿ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ ನೋಡ್ರಿ. ಊಟ ಗಿಟ ಮಾಡ್ಕೊಂಡು ಮಸ್ತ್ ಫ್ಯಾಮಿಲಿ ಜೊತೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿ ನಮ್ಮ ಮನೆಗೆ ಬಂದ್ವಿ. ಇವಾಗ ನೋಡ್ರಲ್ಲೇ ನಮ್ಮ ಹುಡುಗರು ಬಂದ್ಬಿಟ್ರ. ಈಗ ಇವ್ರು ಇಬ್ರು ಈಕಿ ಪಿ ಜಿ ಒಳಗಿರ್ತಾಳ, ಈಕಿ ಹಾಸ್ಟೆಲ್ನಾಗ ಇರ್ತಾಳ, ಈಕಿ ಮನ್ಯಾಗಿರ್ತಾಳ ಇರ್ತಾರ. ಇವತ್ತು ಈಗ ಹಬ್ಬ ಅಲ್ಲ, ನಾಗರ ಪಂಚಮಿ, ಅದಕ್ಕೆ ಎಲ್ಲರೂ ಕೂಡಿದ್ರೆ ನಾನು ಇಲ್ಲೇ ಕರೆಸ್ಕೊಂಡಿನಿ. ಇವತ್ತ ಫುಲ್ ಚಿಲ್ಲಾಗಿ ಮೂವಿ ನೈಟ್ ಮಾಡ್ತೀವಿ ಮಸ್ತಾಗಿ. ಅದಿಲ್ ಗೈಸ್ ಮಸ್ತ್ ಪಾರ್ಟಿ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ. ಈಗ ಡಿನ್ನರಿಗೆ ನಾನು ಪಾಲಕ್ ರೈಸ್ ಮಾಡಕತ್ತೀನಿ. ಒಂದು ಸ್ವಲ್ಪ ಆಲೂ ಪರೋಟ ಮಾಡಿದ್ರಾತ ಅಂತ ಅಂದ್ಕೊಂಡೆ. ಅವ್ರನ್ನ ಕೇಳಿ ಮಾಡತ್ತೀನಿ. ನಿಮ್ಗೇನು ಬೇಕಂದ್ರೆ ಆಲೂ ಪರೋಟ ಮತ್ತು ಪಾಲಕ್ ರೈಸ್ ಅಂದ್ರೆ ಫೈನ್, ಅದನ್ನ ಮಾಡಕತ್ತೀನಿ. ಬರ್ರಿ ಗೈಸ್, ಮತ್ತೆ ಯಾಕಂದ್ರೆ ತೋರಿಸ್ತೀನಿ. ಓಕೆ ನೋಡ್ರಿ, ಉಡಾಳಿ ಫುಲ್ ಉಡಾಳಿ. ನಿಖಿಲ ಹಾಯ್, ಅಪ್ಪಿ ಹಾಯ್. ಆಮೇಲೆ ನೋಡ್ರಿ ಇಲ್ಲೇ ಮಸ್ತ್ ಪಾರ್ಟಿ ಮಾಡತ್ತೀವಿ. ಆಲೂ ಪರೋಟ ಮತ್ತು ಪಾಲಕ್ ರೈಸ್. ಆಲೂ ಪರೋಟ ನೋಡ್ರಿಲ್ಲ ಎಷ್ಟು ಮಸ್ತ್ ಕಾಣತ್ತಾವ. ಈಗ ಎಲ್ಲರಿಗೂ ಪ್ಲೇಟ್ ಹಚ್ಚತ್ತಲ್ಲ, ಆಕಿನೂ ನಂಗೂ ಅಂತಂದು ಹಚ್ಚಿಸ್ಕೊಳಕತ್ತಾಳ. ಬನ್ನಿ ಗಾಯ್ಸ್. ನಮ್ಮ ಶ್ರೇಯಸ್ ಕುಮಾರ್ ಅವರು ಸ್ವಲ್ಪ ಲೇಟ್ ಕಮಾರ್. ಹಾಯ್ ಮಾಡ. ವಿಕಾಸ್ ಅವರು ಹಾಯ್ ಮಾಡಬೇಕು. ಓಕೆ, ಎಲ್ಲ ಆಯ್ತು ನೋಡ್ರಿ. ಮಸ್ತ್ ಅಡುಗೆ ಮಾಡಿದ್ವಿ, ರೈಸ್ ಮತ್ತು ಆಲೂ ಪರೋಟ. ಇವಾಗ ಮಸ್ತ್ ಬ್ಯಾಟಿಂಗ್ ಮಾಡ್ತೀವಿ. ನಮ್ಮ ಮನೆ ಫುಲ್ ತುಂಬಿಟ್ಟೈತಿ ಇವತ್ತು ನಮ್ಮ ಹುಡುಗರು ಬಂದಿದ್ದಕ್ಕೆ. ಇವತ್ತು ಮೂವಿ ನೈಟ್ ಮಾಡ್ತೀವಿ. ಈಗ ಲೈಟಾಗಿ ಊಟ ಮಾಡ್ಕೊತೀವಿ. ಸ್ನ್ಯಾಕ್ಸ್ ಎಲ್ಲ ತಗೊಂಬಂದಾರ ನಮ್ಮ ಹಸ್ಬೆಂಡ್. ಒಂದಿಷ್ಟು ಜ್ಯೂಸ್ ಹೇಳಿದ್ವಿ. ಆಮೇಲೆ ಮತ್ತೇನು ರಕ್ಷು, ಇದು ಪಾಪ್ಕಾರ್ನ್, ಇನ್ಸ್ಟಂಟ್ ಪಾಪ್ಕಾರ್ನ್ ಏನದಲ್ಲ ಅಂತ ತರ್ಸಿವಿ. ಚಿಪ್ಸ್ ತರ್ಸಿವಿ ಮತ್ತು ಇಷ್ಟದಾವು. ಆಮೇಲೆ ತೋರಿಸ್ತೀನಿ ಏನದ ಅಂತಂದು. ಇವಾಗ ಊಟ ಮಾಡಂಬರ್ರಿ. ಮೂವಿ ನೈಟ್ ಮಾಡಕ್ಕೆ ರೆಡಿ ಮಾಡತ್ತಾರ ನೋಡ್ರಿ. ಇಲ್ಲೇ ನನ್ನ ಹಸ್ಬೆಂಡೇ ಮೂವಿ ಹುಡ್ಕಾತಾರ ಯಾವುದಂತಂದು. ಈಕಿ ಸಜೆಷನ್ ಮಾಡಕತ್ತಾಳ, ಇವರು ನೋಡಕತ್ತಾರ. ಇವರೆಲ್ಲ ಹಾಸಾಕ ಕುಂದ್ರಾಕೆಲ್ಲ ರೆಡಿ ಮಾಡಕತ್ತಾರ ನೋಡ್ರಿ. ಇಲ್ಲಿ ಇಷ್ಟು ಓಡಾಡಕತ್ತಾಳ. ಈಕಿ ಮಧ್ಯಾಹ್ನನೂ ನಿದ್ದಿಲ್ಲ, ಏನಿಲ್ಲ. ಈಗೂ ಮಕ್ಕವಲ್ಲ. ಈಗ ಅವ್ರ ಬಯ್ಯಾಗಳು ಅಕ್ಕಗಳು ಬಂದಾರಲ್ಲ, ಒಟ್ಟ ನಿದ್ದಿಲ್ಲ ಆಕಿಗೆ. ಓಡಾಡಕತ್ಬಿಟ್ಟ ನೋಡ್ರಿ. ಹಾಯ್. ಯಪ್ಪ ಮೂವಿ ನೋಡತ್ತೀವಿ ನೋಡ್ರಿ. ಇವಾಗ ಒಂದು ಅರ್ಧ ತಾಸು ಆತಲ್ಲ ಲಕ್ಷ, ಅರ್ಧ ತಾಸು ಆತ. ಇವಾಗ ಟೈಮ್ 12 ಗಂಟೆ. ಲೈಟಾಗಿ ಏನಾರ ಸ್ನ್ಯಾಕ್ಸ್ ತಗೊಳ್ಳೋಣ ಅಂತಂದು ಜ್ಯೂಸ್ ರೆಡಿ ಮಾಡ್ಕೊಂಡಿವಿ. ಆಮೇಲೆ ಪಾಪ್ಕಾರ್ನ್ ತಂದಿದ್ರು ನನ್ನ ಹಸ್ಬೆಂಡ್, ಹೇಳಿದ್ನೆಲ್ಲ ಕಡೆ. ಈಗ ಪಾಪ್ಕಾರ್ನ್ ರಕ್ಷು ರೆಡಿ ಮಾಡತ್ತಾರ, ತೋರಿಸ್ತೀನಿ ಬರ್ರಿ.
ಸ್ವಲ್ಪ ಸಿಮ್ನೆ 2 ಪ್ಯಾಕೆಟ್ ಹಾಕ್ಬಿಡ್ರಿ ಅಕ್ಷು. ಹಾಕಿಲ್ಲ ವಾವ್ 2 ಪ್ಯಾಕೆಟ್. ಚೂರು ಖಾರ ಚೂರು ಖಾರ ಸ್ವಲ್ಪ ಸಾಲ್ಟ್ ಹಾಕತ್ತೀವಿ ನೋಡ್ರಿ. ನಾವು ಸ್ವಲ್ಪ ಸ್ಪೆಷಲ್ ಟಚ್ ಕೊಡ್ತೀವಿ ಅದಕ್ಕೆ. ಒಂಚೂರು ಚಿಲ್ಲಿ ಫ್ಲೇಕ್ಸ್ ಹಾಕತ್ತೀವಿ ನೋಡ್ರಿ. ಹಾಂ ಎಸ್. ಇವಾಗ ಈ ಡಕ್ಕನ್ ಐತಲ್ಲ ಉಲ್ಟಾ ಮುಚ್ಚಬೇಕು. ಯಸ್. ಒಂದು 5 ನಿಮಿಷ ಬಿಡಬೇಕು. ಇವ ಯಾವ್ದೇ ಟೋನಾಗ ಹೇಳತ್ತಿದ್ದಿಲ್ಲ ಹಂಗೆ ಹೇಳ. ಒಂದು 5 ನಿಮಿಷ ಬಿಟ್ಟು ಆಮೇಲೆ ಅದನ್ನ ತೆಗೆದು ತಿನ್ನಬೇಕು. ಬನ್ನಿ ಗೈಸ್, ನಾವು ಯಾವ ಮೂವಿ ನೋಡತ್ತೀವಿ ಅಂದ್ರೆ ಈಗ ಕುಬೇರ ಮೂವಿ ನೋಡತ್ತೀವಿ ನೋಡ್ರಿ. ಫುಲ್ ಇಂಟ್ರೆಸ್ಟಿಂಗ್ ಐತಿ. ಇಷ್ಟು ಜನದೊಳಗೆ ಅಲ್ಲಿಂದ ಇಲ್ಲಿ ತನ 3 ಜನ ನೋಡತ್ರ 1 ವಿಕೆಟ್ ಗಾನ್ ಆಗೈತಿ. ಮೊಕೊಂಡಳಿಗೆ ಇಲ್ಲ ಎಳೆದು ಮಕ್ಕಳದು ಮಾಡಕತ್ತ. ಚಿನ್ನಿ ಮಕ್ಕೊಂಡೇನೆ ಇದ್ದೀಯಾ? ಹಸ್ಬೆಂಡಿನ ನೋಡಕತ್ತಾರ್ರಿ. ಇವಾಗ ಜ್ಯೂಸ್ ಇಲ್ಲೇ. ಸೌಂಡ್ ಕೇಳಿ ಗಾಯ್ಸ್, ಸೌಂಡು. ಪಾಪ್ಕಾರ್ನ್ ಅಂತೂ ರೆಡಿ ಅದು ನೋಡ್ರಿ. ಈಗ ಒಂದು ಬೌಲಿಗೆ ಹಾಕೊಳಕತ್ತೀವಿ. ಈಗ ವೃಕ್ಷ ಸಾಲ್ಟ್ ಆಗೈತನ. ಪಾಪ್ಕಾರ್ನ್ ರೆಡಿ ಅದು ನೋಡ್ರಿ. ಮಸ್ತಿಗೆವು ಗಾಯ್ಸ್. ಊಟ ಚಿನ್ನಿ ಎದ್ದೇಳ, ಶ್ರೇಯ ಎದ್ದೇಳ. ಮಸ್ತ್ ಸ್ನ್ಯಾಕ್ಸ್ ಮತ್ತು ಜ್ಯೂಸ್ ಕುಡಿದು ಆರಾಮ್ ಎಂಜಾಯ್ ಮಾಡಿದ್ವಿ ನೋಡ್ರಿ. ಫುಲ್ ಮೂವಿ ಮುಗ್ಯಾಕ 2 ಗಂಟೆ ಆತ. 2 ಗಂಟೆಗೆ ಮತ್ತೆ ಮಲ್ಕೊಂಡ್ಬಿಟ್ವಿ. ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನಾಳಿನ ವ್ಲಾಗ್ನಾಗ.